ವಕ್ಫ್ ಆಸ್ತಿ ಕಬಳಿಕೆ ವಿಚಾರದಲ್ಲಿ ಅನ್ವರ್ ಮಾಣಿಪಾಡಿ ಅವರು ಕೊಟ್ಟಂತ ವರದಿಯನ್ನ ಮುಚ್ಚಿ ಹಾಕೋಕೆ 150 ಕೋಟಿ ಆಫರ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತ ಆರೋಪ ಏನಿದೆ, ಆ ಆರೋಪಕ್ಕೆ ಸಿಎಂ ಆರೋಪಕ್ಕೆ ವಿಜೇಂದ್ರ ಉತ್ತರವನ್ನ ಕೊಟ್ಟಿದ್ದಾರೆ. ಸದನದಲ್ಲಿ ಕೋಲಾಹಲ ಆಗಿದೆ. ಹಗರಣಗಳಲ್ಲಿ ಸಿಎಂ ಸಿಕ್ಕಾಕೊಂಡಿದ್ದಾರೆ, ಅಯ್ಯೋ ಅನಿಸ್ತಾ ಇದೆ. ಮೂಡಾ ಕೇಸನ್ನು ಕೂಡ ಸಿಬಿಐಗೆ ಒಪ್ಪಿಸಿ ಅಂತ ವಿಜೇಂದ್ರ ಸವಾಲ್ ಹಾಕಿದ್ದಾರೆ. ವಿಜೇಂದ್ರ ಮಾತಿಗೆ ಸಚಿವರಾದ ಕೃಷ್ಣ ಬೈರೇಗೌಡ, ಪ್ರಿಯಾಂಕ ಖರ್ಗೆ ಆಕ್ಷೇಪವನ್ನು ಎತ್ತಿದ್ದಾರೆ. ಸಚಿವರುಗಳ ಮಾತಿಗೆ ಮಧ್ಯಪ್ರವೇಶವನ್ನು ಅಶೋಕ್ ಅವರು ಮತ್ತು ಅಶ್ವಥ್ ನಾರಾಯಣ ಅವರು ಕಿಡಿಕಾರಿದ್ದಾರೆ. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚಿಸುವೆ ಅಂತ ಅರವಿಂದ್ ಬೆಲ್ಲದ್ ಮನವಿ ಮಾಡಿಕೊಂಡಿದ್ದಾರೆ. ಬಳಿಕ ಉತ್ತರ ಕರ್ನಾಟಕ ಚರ್ಚೆಯನ್ನು ಕೈಗೆತ್ತಿಕೊಂಡಿದ್ದಾರೆ ಸ್ಪೀಕರ್ ಖಾದರ್ ಅವರು. ಮುಖ್ಯಮಂತ್ರಿಗಳು ಸಹ ಆರೋಪವನ್ನ ಪುನರುಚ್ಚಾರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಸದನದ ಸದಸ್ಯನಾಗಿ ನಾನು ಅದಕ್ಕೆ ಉತ್ತರವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ. ಮಾನ್ಯ ಸಭಾಧ್ಯಕ್ಷರೇ, ಈ ಸರ್ಕಾರ ಬಂದಾಗಲಿಂದನೂ ಸಹ, ಈ ಹೊಸ ಸರ್ಕಾರ ಬಂದಾಗಿನಿಂದ ಇವತ್ತು ಜನ ಕಲ್ಯಾಣ ಮಾಡ್ತೇವೆ, ಅಭಿವೃದ್ಧಿ ಮಾಡ್ತೇವೆ, ಕ್ಲಾರಿಫಿಕೇಶನ್ ಬರಲಿ, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಬಗ್ಗೆ ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳಿ ಲಿಮಿಟ್ ಕ್ಲಾರಿಫಿಕೇಶನ್ ಚರ್ಚೆ ತುಂಬಾ ಚರ್ಚೆ ಆಗ್ತದೆ. ಆ ಕ್ಲಾರಿಫಿಕೇಶನ್ ಬೇಗ ಬೇಗ ಮುಗಿಸ್ತೇವೆ. ಈ ನನ್ನ ಮೇಲೆ ಏನು ಇವತ್ತು ಗುರುತರವಾಗಿ ಆರೋಪ ಮಾಡಿದ್ದಾರೆ, ಇವತ್ತು ತಮ್ಮ ಮೂಲಕ ಗೌರವಾನ್ವಿತ ಸದಸ್ಯರಲ್ಲಿ, ಸಚಿವರಲ್ಲಿ, ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ಕೂಡ ಒಂದು ಪ್ರಶ್ನೆ ಕೇಳೋದಕ್ಕೆ ಇಚ್ಛಪಡ್ತೇನೆ. ಯಾವ ಹಿಂದಿನ ಮೈನಾರಿಟಿ ಕಮಿಷನ್ ಅಧ್ಯಕ್ಷರ ಒಂದು ಹೇಳಿಕೆ ಮೇಲೆ ನನ್ನ ಮೇಲೆ ಸದನದಲ್ಲಿ ಇವತ್ತು ಆರೋಪ ಮಾಡಿದ್ದೀರಿ. ನಾನು ಇವತ್ತು ಹೇಳೋದಕ್ಕೆ ಇಚ್ಛಪಡ್ತೇನೆ, ಯಾವ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ವಕ್ಫ್ ಅಲ್ಲಿ ಯಾವ ರೀತಿ ಹಗರಣಗಳು ನಡೀತಾ ಇದೆ, ಅಂದಿನ ಕಾಂಗ್ರೆಸ್ ಪಕ್ಷದ ದುರೇಂದ್ರಗಳು ಯಾವ ರೀತಿಯಲ್ಲಿ ದುರುಪಯೋಗ ಪಡ್ಕೊಂಡಿದ್ದಾರೆ, ಲೂಟಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ವರದಿಯನ್ನ ಅಂದಿನ ಅಧ್ಯಕ್ಷ ಅನ್ವರ್ ಮಾನಪಾಡಿ ಅವರು ಮಾಡಿದ್ರು. ಆ ವರದಿಯನ್ನ ಕೊಟ್ಟ ನಂತರದಲ್ಲಿ 2000 ಜಗದೀಶ್ ಶೆಟ್ಟರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ಉಪಲೋಕಾಯುಕ್ತರಿಗೆ ಅದರ ಬಗ್ಗೆ ತನಿಖೆ ಮಾಡೋದಕ್ಕೂ ಕೂಡ ಆದೇಶವನ್ನು ಕೊಟ್ಟಿದ್ರು. ಹಗರಣಗಳ ಸರಮಾಲೆಯಲ್ಲಿ ಸಿಲುಕಿ ಹಾಕಿಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ತಮ್ಮ ಕುಟುಂಬವತ್ತು ಮೂಡ ಹಗರಣದಲ್ಲಿ ಒಂದು ನಿಮಿಷ ಮಾನ್ಯ, ನಾನು ಈಡಾಗಿಲ್ಲ, ಮನ ಸಭಾಧ್ಯಕ್ಷೀಯ ಭಾಷಣ ಬೇರೆ ರಾಜಕೀಯ ಭಾಷಣ ಮಾಡುವುದಾದ್ರೆ ಮತ್ತೆ ಚರ್ಚೆಗೆ ಯಾವ ವಿಚಾರವನ್ನು ಸಿಬಿಐ ತನಿಖೆ ಕೊಡಬೇಕು ಅಂತ ಹೇಳೋರು ಮನಸ್ಸಲ್ಲಿದೆ. ಈ 3 ವಿಚಾರವನ್ನು ಕೂಡ ಸಿಬಿಐ ತನಿಖೆ ಕೊಡಲಿ. ನಾನು ಕೊನೆಗೆ ಒಂದು ಮಾತನ್ನು ಹೇಳ್ತೇನೆ ಸಭಾಧ್ಯಕ್ಷೆ, ಇವತ್ತು ಯಡಿಯೂರಪ್ಪ ಅವ್ರನ್ನ ಇವತ್ತೇನು ರಾಜಕೀಯವಾಗಿ ಹತ್ತಿಕ್ಕಬೇಕು ಅಂತೇಳಿ ಉತ್ತರ ಕರ್ನಾಟಕದ ಆ ಒಂದು ಸಚಿವರು ಬೇಜವಾಬ್ದಾರಿ ಅಂತಾರೆ, ಹೆಸರು ಹೇಳಿದ್ದಾರೆ, ನಾವು ಹೇಳ್ಬೇಕಲ್ಲ. ಇಲ್ಲ ಕೇಳ್ಬಿಟ್ಟು ಉತ್ತರ ಒಂದು ಸರ್ ಮುಂದಕ್ಕೆ ಹೋಗೋಣ. ಅಧ್ಯಕ್ಷರ ಒಂದು ವಿನಂತಿ, ಉತ್ತರ ಕರ್ನಾಟಕದ ಚರ್ಚೆ ನಂತರ ಮುಂದುವರಿಸಿ. ನಾವು ಬರ್ತೇವೆ, ಅವರು ಬರ್ತಾರೆ.